ಆಜಿ ಮಸಾಲಾ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇದು ಗ್ಯಾರಂಟಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಸುಬ್ಬಾರೆಡ್ಡಿ ವಿರುದ್ಧ 164 ಎಕರೆ ಸರ್ಕಾರಿ ಭೂ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಗ್ಯಾರಂಟಿ ನ್ಯೂಸ್ ವರದಿಯಿಂದ ಎಚ್ಚೆತ್ತಿದ್ದಾರೆ ಅಧಿಕಾರಿಗಳು. ಇದು ಗ್ಯಾರಂಟಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಸುಬ್ಬಾರೆಡ್ಡಿ ವಿರುದ್ಧ 164 ಎಕರೆ ಸರ್ಕಾರಿ ಜಮೀನು ಭೂ ಕಬಳಿಕೆ ಆರೋಪ ಕೇಳಿ ಬಂದಿತ್ತು. ಗ್ಯಾರಂಟಿ ನ್ಯೂಸ್ ವರದಿಯಿಂದ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ ಅಧಿಕಾರಿಗಳು. ಗುಡಿಬಂಡೆ ತಾಲೂಕು ಸೋಮಲಾಪುರ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಒತ್ತುವರಿಯನ್ನ ಮಾಡಿಕೊಳ್ಳಲಾಗಿತ್ತು. ಬೆಟ್ಟ ಗುಡ್ಡಗಳಿಗೆ ಕಾಂಪೌಂಡ್ ಹಾಕಿದ್ರು ಸುಬ್ಬಾರೆಡ್ಡಿ ಬೆಂಬಲಿಗರು. ಭೂ ಒತ್ತುವರಿ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಬಿಚ್ಚಿಟ್ಟಿತ್ತು ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ವರದಿಯಿಂದ ಹೋರಾಟ ಮಾಡಿದ್ರು ದಲಿತ ಸಂಘಟನೆಗಳು. ಕೊನೆಗೂ ಎಚ್ಚೆತ್ತು ಅಕ್ರಮ ಕಾಂಪೌಂಡ್ ತೆರವು ಮಾಡಿದ್ದಾರೆ ಇದೀಗ ಅಧಿಕಾರಿಗಳು. ಗುಡಿಬಂಡೆ ತಾಲೂಕಿನ ತಹಶೀಲ್ದಾರ್ ನೇತೃತ್ವದಲ್ಲಿ ಈ ಒಂದು ತೆರವು ಕಾರ್ಯಾಚರಣೆ ನಡೆದಿತ್ತು. ಕೆಲವು ದಿನಗಳ ಹಿಂದೆ ಈ ಒಂದು ನ್ಯೂಸ್ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿ ಪ್ರಸಾರವನ್ನ ಮಾಡಿತ್ತು. ಅಲ್ಲಿ ಏನು ಸರ್ಕಾರಿ ಜಮೀನಿಗೆ ಭೂ ಕಬಳಿಕೆ ಮಾಡಿಕೊಂಡಿದ್ದಾರೆ, ಅಕ್ರಮವಾಗಿ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಕಾಂಪೌಂಡ್ ಅನ್ನ ಹಾಕಿದ್ದಾರೆ, ಆ ಒಂದು ಕಾಡು ಪ್ರದೇಶಕ್ಕೆ ಕಾಂಪೌಂಡ್ ಅನ್ನ ಹಾಕಿದ್ದಾರೆ ಅಂತ ಹೇಳಿ ಅಲ್ಲಿಂದಾನೇ ಪ್ರತ್ಯಕ್ಷ ವರದಿಯನ್ನ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಇದೀಗ ಗ್ಯಾರಂಟಿ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಕೊನೆಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಏನು ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಆ ಒಂದು ಸರ್ಕಾರಿ ಜಮೀನನ್ನ ಕಬಳಿಕೆ ಮಾಡಿಕೊಂಡು ಕಾಂಪೌಂಡ್ ಹಾಕಿದ್ರು, ಅದನ್ನ ತೆರವುಗೊಳಿಸಿದ್ದಾರೆ ಇದೀಗ. ಇನ್ನು ಈ ಸಲುವಾಗಿ ಹೋರಾಟಗಾರರು ಕೂಡ ದಲಿತ ಸಂಘಟನೆಗಳು ಕೂಡ ಇದ್ರ ವಿರುದ್ಧ ಧ್ವನಿ ಎತ್ತಿದ್ರು. ಒಂದು ಸರ್ಕಾರಿ ಜಮೀನನ್ನ ಆ ಒಂದು ಪ್ರದೇಶದಲ್ಲಿ ನೋಡಬಹುದು ನಾವು ಹೇಗಿದೆ ಅಂತ, ಗುಡ್ಡ ಬೆಟ್ಟಗಳಿದೆ ಪ್ರದೇಶದಲ್ಲಿ. ಆ ಒಂದು ಪ್ರದೇಶದಲ್ಲಿ ಕಾಂಪೌಂಡ್ ಅನ್ನ ಹಾಕಿದ್ರು. ಯಾವೊಂದು ವಿಚಾರಕ್ಕೆ ಅಲ್ಲಿ ಕಾಂಪೌಂಡ್ ಹಾಕಿದ್ದಾರೆ, ಇದು ಸರ್ಕಾರಿ ಜಮೀನು, ಯಾಕೆ ಈ ರೀತಿ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಇನ್ನು ಇದ್ರ ವಿರೋಧವಾಗಿ ದಲಿತ ಸಂಘಟನೆಗಳು ಧ್ವನಿಯನ್ನ ಕೂಡ ಎತ್ತಿದ್ರು. ಒಂದು ಪ್ರತಿಭಟನೆ ಮಾಡಿದ್ರು. ತಹಶೀಲ್ದಾರ್ ಕಚೇರಿಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು. ಆ ಒಂದು ವಿಚಾರದ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸತತವಾಗಿ ವರದಿ ಕೂಡ ಪ್ರಸಾರ ಮಾಡಿತ್ತು. ಅದರ ಇಂಪ್ಯಾಕ್ಟ್ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಏನು ಒತ್ತುವರಿ ಮಾಡಿಕೊಂಡಿದ್ರು ಆ ಒಂದು ಜಾಗವನ್ನ ಇದೀಗ ತೆರವುಗೊಳಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ನಾವು ದೃಶ್ಯದಲ್ಲೂ ಕೂಡ. ಗುಡಿಬಂಡೆ ತಾಲೂಕಿನ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಈ ಒಂದು ತೆರವು ಕಾರ್ಯಾಚರಣೆಯನ್ನ ನಡೆದಿದೆ. ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಈ ಒಂದು ಆರೋಪ ಕೇಳಿ ಬಂದಿದ್ದು. ನಮ್ಮ ಗ್ಯಾರಂಟಿ ನ್ಯೂಸ್ ಆ ಒಂದು ಸ್ಥಳಕ್ಕೆ ಹೋಗಿ ನಮ್ಮ ಪ್ರತಿನಿಧಿ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ರು. ಇದೊಂದು ಸರ್ಕಾರಿ ಜಮೀನು, ಬೆಟ್ಟ ಗುಡ್ಡಗಳಿದೆ. ಈ ಒಂದು ಜಮೀನಲ್ಲಿ ಒಂದು ಮಧ್ಯಭಾಗದಲ್ಲಿ ದೊಡ್ಡ ವಿಸ್ತೀರ್ಣದಲ್ಲಿ ಕಾಂಪೌಂಡ್ ಅನ್ನ ಹಾಕಿದ್ದಾರೆ. ಅಲ್ಲಿ ಕೆಲವೊಂದಿಷ್ಟು ವಸ್ತುಗಳು ಅಂದ್ರೆ ಕನ್ಸ್ಟ್ರಕ್ಷನ್ಸ್ಗೆ ಬೇಕಾಗಿರುವಂತಹ ವಸ್ತುಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಯಾವೊಂದು ಕಾರಣಕ್ಕೆ ಈ ರೀತಿ ಸರ್ಕಾರಿ ಜಮೀನಿಗೆ, ಅದು ಕೂಡ ಶಾಸಕರಾಗಿರುವಂತಹ ಸುಬ್ಬಾರೆಡ್ಡಿ ಅವರ ಬೆಂಬಲಿಗರು ಈ ಒಂದು ಒತ್ತುವರಿ ಮಾಡಿಕೊಂಡಿರುವಂತಹ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಅಧಿಕಾರಿಗಳು, ಕೆಲವೊಂದು ಸಂಘಟನೆಗಳು ಕೂಡ, ದಲಿತ ಸಂಘಟನೆಗಳು ಕೂಡ ಇದ್ರ ವಿರುದ್ಧ ಧ್ವನಿ ಎತ್ತಿ ದೂರನ್ನ ಕೂಡ ದಾಖಲಿಸಿದ್ರು. ಆದ್ರೆ ಈಗ ಅದಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಆ ದೂರಿಗೆ ಇವಾಗ ಉತ್ತರ ನೀಡ್ತಾ ಇದ್ದಾರೆ. ಅದೇ ನಮ್ಮ ಸುದ್ದಿ ಗ್ಯಾರಂಟಿ ನ್ಯೂಸ್ ಕೂಡ ಇದ್ರ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ತಹಶೀಲ್ದಾರ್, ಗುಡಿಬಂಡೆ ತಾಲೂಕಿನ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಅಲ್ಲಿನ ಕಾಂಪೌಂಡ್ ಹಾಕಿದ್ದಾರೆ, ಏನು ಭೂಮಿಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ, ಆ ಒಂದು ತೆರವು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಗುಡಿಬಂಡೆ ತಾಲೂಕು ಸೋಮಲಾಪುರ ಗ್ರಾಮದ ಸರ್ವೆ ನಂಬರ್ 1ರಲ್ಲಿರುವಂತಹ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ದ ಆರೋಪ ಕೇಳಿ ಬಂದಿತ್ತು.
ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿ ರಾಜಪ್ಪ. ಎಸ್ ರಾಜಪ್ಪ, ಈ ಒಂದು ವಿಚಾರ ಬಗ್ಗೆ ಸತತವಾಗಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರವನ್ನ ಮಾಡಿದ್ವಿ. ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ನಿಜಕ್ಕೂ ಇದು ಗ್ಯಾರಂಟಿ ನ್ಯೂಸ್ ಇಂಪ್ಯಾಕ್ಟ್ ಆಗಿದೆ. ಸೊ ಹೇಗಾಗ್ತಾ ಇದೆ ಅಲ್ಲಿ ಕಾರ್ಯಾಚರಣೆ, ಏನಿದೆ ಅದ್ರ ಬಗ್ಗೆ ಅಪ್ಡೇಟ್? ಧನುಶ್ರೀ, ಖಂಡಿತ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿಗೆ ಹೊಂದ್ಕೊಂಡಿರ್ತಕ್ಕಂಥ ಒಂದು ಸೋಮಲಾಪುರ ಅಂತ ಗ್ರಾಮದ ಒಂದು ಹೊರವಲಯದಿರ್ತಕ್ಕಂಥ ಒಂದು ಅರಣ್ಯ ಪ್ರದೇಶ ಮತ್ತು ಕೆರೆ ಅಂಗಳದಲ್ಲಿ ಸುಮಾರು 164 ಎಕರೆ ಜಮೀನು ಸರ ನಂಬರ್ 1ರಲ್ಲಿ ಏನು ಸೋಮಲಾಪುರ ಒಂದು ಗ್ರಾಮಕ್ಕೆ ಸೇರಿರ್ತಕ್ಕಂಥ ಈ ಒಂದು ಜಮೀನಲ್ಲಿ ಯಾರೋ ಒಂದು ಭೂಗಳ್ಳರು ಸೇರ್ಕೊಂಡು ಒಂದು ಸುಮಾರು 164 ಎಕರೆಗೆ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡ್ತಿದ್ರು. ಜೊತೆಗೆ ಬೆಟ್ಟದ ಅರ್ಧ ಭಾಗ ಕೂಡ ಕಾಂಪೌಂಡ್ ನಿರ್ಮಾಣ ಮಾಡಿದ್ರು. ಕಾಂಪೌಂಡ್ ನಿರ್ಮಾಣ ಸ್ಥಳದಿಂದ ನೇರ ದೃಶ್ಯಾವಳಿಗಳನ್ನು ಸಹ ಗ್ಯಾರಂಟಿ ನ್ಯೂಸ್ ಬಿತ್ತರ ಮಾಡಿತ್ತು. ಅಧಿಕಾರಿಗಳ ಗಮನ ಕೂಡ ತರ್ತಕ್ಕಂಥ ಕೆಲಸ ಮಾಡಿತ್ತು. ಆ ನಿಟ್ಟಿನಲ್ಲಿ ಕೂಡ ಈ ಒಂದು ಸುದ್ದಿ ಇಡೀ ಬಾಗೇಪಲ್ಲಿ ತಾಲೂಕಿನಾದ್ಯಂತ ಒಂದು ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಬಹಳ ಏನು ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಒಂದು ಕಡೆ ಮುಜುಗರ ಕೂಡ ವ್ಯಕ್ತವಾಗ್ತಾ ಇತ್ತು. ಜನರು ಕೂಡ ಎಲ್ಲೊಂದ್ ಕಡೆ ಪಿಸು ಮಾತಾಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಕೂಡ ನಾವು ಕೂಡ ಶಾಸಕರ ಗಮನಕ್ಕೂ ತರ್ತಕ್ಕಂಥ ಕೆಲಸ ಮಾಡಿದ್ವಿ. ಜೊತೆಗೆ ಅಲ್ಲಿರ್ತಕ್ಕಂಥ ಸಿಗ್ಬತ್ತುಲ್ಲಾ ಅಂತಕ್ಕಂಥ ಒಬ್ಬ ತಹಸೀಲ್ದಾರ್ ಇದ್ರೆ ತಹಸೀಲ್ದಾರ್ ಗಮನಕ್ಕೂ ತರಕ್ಕಂತ ಕೆಲಸ ಮಾಡಿದ್ವಿ. ಆದ್ರೆ ಅವ್ರು ಹೇಳಿದ್ದು ಉಡಾಪೆ ಉತ್ತರ ಏನಂದ್ರೆ, ನಮ್ಗೆ ಗೊತ್ತೇ ಇಲ್ಲ, ಯಾರೋ ಹಾಕೊಂಡಿದ್ದಾರೆ, ಅದು ಗ್ರಾಮಗಳಿಗೆ ನಾವು ಹಕ್ಕುಪತ್ರ ಕೊಡ್ತಾ ಇದೀವಿ, ಅವರಿಗೆ ಪಾಣಿಪಟ್ಟ ಏನಿಲ್ಲ ಅಂತ ಇದ್ರು. ಪಾಣಿಪಟ್ಟ ಕೊಡ್ತಕ್ಕಂಥ ನೆಪದಲ್ಲಿ ಆ ಸುತ್ತಮುತ್ತ ಇರ್ತಕ್ಕಂಥ ಬೆಟ್ಟವನ್ನ ನುಂಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಅಂತಕ್ಕಂಥ ನಾವು ಆರೋಪವನ್ನು ಕೂಡ ಮಾಡಿ ಅಲ್ಲಿನ ಸುದ್ದಿಯನ್ನ ಮಾಡಿದ್ವಿ. ಈಗ ಎಚ್ಚೆತ್ಕೊಂಡಿರ್ತಕ್ಕಂಥ ಅಧಿಕಾರಿಗಳು ಯೋಚನೆ ಮಾಡಿರ್ತಕ್ಕಂಥದ್ದು, ಯಾಕಂದ್ರೆ ಒಂದು ಲಾಜಿಕ್ ಏನಂದ್ರೆ, ಒಬ್ಬ ಶಾಸಕರಿಗೆ ಅಥವಾ ಆ ಭಾಗದ ತಹಸೀಲ್ದಾರ್ ಗಮನಕ್ಕೆ ಬಾರದೆ ಸುಮಾರು 164 ಎಕರೆಗೆ ಯಾರೋ ಒಬ್ಬ ಅನಾಮಿಕ ಬಂದು ಕಾಂಪೌಂಡ್ ಹಾಕ್ತಾನೆ ಅಂದ್ರೆ, ಇದು ಎಲ್ಲ ಒಂದ್ ಕಡೆ ಜನರು ಕೂಡ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಇವ್ರ ಗಮನಕ್ಕೆ ಬರ್ದಿರಾ ಅಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಕಾಂಪೌಂಡ್ ಆಗಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡ್ಬೇಕಾಗಿತ್ತು. ಆದ್ರೆ ಈ ಒಂದು ಸುದ್ದಿ ಏನು ಗ್ಯಾರಂಟಿ ನ್ಯೂಸ್ ಅಲ್ಲಿ ಬಿತ್ತರ ಆಯ್ತು, ಬಿತ್ತರ ಆದ ನಂತರ ಇಡೀ ತಾಲೂಕಿನಾದ್ಯಂತ ಒಂದು ಚರ್ಚೆ ಆಗ್ತಾ ಇತ್ತು. ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗ್ಬೇಕಾಗಿತ್ತು. ಇದರಿಂದನೇ ತಪ್ಪು ಹೋಗಿದೆ ಅಂತ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಆದ್ರೆ ಎಲ್ಲ ಒಂದ್ ಕಡೆ ಇವತ್ತು ಈ ಎಲ್ಲಾ ಘಟನೆಗಳಾದ ನಂತರ ಕೆಲವೊಂದು ದಲಿತ ಸಂಘಟನೆಗಳು ಕೂಡ ಎಚ್ಚೆತ್ತುಕೊಂಡು ಹೋರಾಟಗಳನ್ನು ಸಹ ಮಾಡಿದ್ರು. ಆ ನಿಟ್ಟಿನಲ್ಲಿ ಕೂಡ ಅದು ಕೂಡ ಒಂದ್ ಕಡೆ ಈ ಒಂದು ಗ್ಯಾರಂಟಿ ನ್ಯೂಸ್ ಜೊತೆ ಅವರು ಕೂಡ ಕೈ ಜೋಡಿಸಿದ್ರು. ಆದ್ರೆ ಇವಾಗ ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಮುಜುಗರಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಡೀ ಭೂಗಳ್ಳರು ಅಂತಕ್ಕಂಥ ಆರೋಪ ಬರ್ತಾ ಇದೆ. ಇದರಿಂದ ಇವತ್ತು ತಪ್ಪಿಸ್ಕೊಳ್ಳೋದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಕಾಂಪೌಂಡ್ ಅನ್ನ ಯಾರು ಅನಾಮಿಕರಾಗಿದ್ರು, ಶಾಸಕರು ಬೆಂಬಲಿಗರು ಅಂತ ಹೇಳ್ಕೊಂಡು ಅವರೆಲ್ಲರೂ ಸಹ ಇವತ್ತು ಜಮೀನನ್ನ ಅಲ್ಲಿ ಏನೋ ಕಬಳಿಸ್ತಾ ಇದ್ರು, ಸರ್ಕಾರಿ ಜಮೀನನ್ನ. ಆ ಒಂದು ಕಾಂಪೌಂಡ್ ಅನ್ನ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಯಾರ್ಯಾರು ಜಮೀನಲ್ಲಿ ಸರ್ಕಾರಕ್ಕೆ ಯಾವ ರೀತಿ ಆ ಜಮೀನನ್ನ ಬಿಟ್ಕೊಡ್ಬೇಕು ಆ ರೀತಿ ಬಿಟ್ಕೊಡ್ಬೇಕಂತ ಅಂತೇಳಿ ಇವತ್ತು ಅಧಿಕಾರಿಗಳು ಹೋಗಿ ಸ್ಥಳದಲ್ಲಿ ಮೊಕ್ಕ ಮುಡ್ಕೊಂಡು ಇವತ್ತು ಕಾಂಪೌಂಡ್ ಅನ್ನು ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು. ಇದು ಗ್ಯಾರಂಟಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು ಧನುಶ್ರೀ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.